ರಾಜ್ಯದ ರೈತರಿಗೆ ಕೆಎಂಎಫ್ನಿಂದ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಸಂಕ್ರಾಂತಿ ಬಳಿಕ ರೈತರಿಗೆ ಸಿಹಿ ನೀಡೋದಕ್ಕೆ ಅಂತ ಕೆಎಂಎಫ್ ತಯಾರಿ ಮಾಡಿಕೊಳ್ತಾ ಇದೆ. ಸಂಕ್ರಾಂತಿ ಬಳಿಕ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಳದ ಬೇಡಿಕೆಯನ್ನ ರೈತರು ಇಟ್ಟಿದ್ರು. ರೈತರು ಕೆಎಂಎಫ್ಗೆ ನೀಡುವಂತಹ ಹಾಲಿಗೆ ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಳ ಮಾಡಬೇಕು ಅಂತ ರೈತರು ಬೇಡಿಕೆ ಇಟ್ಟಿದ್ರು. ಮತ್ತೊಂದೆಡೆ ಆರ್ಸಿಬಿ ಅಭಿಮಾನಿಗಳು ಕೆಎಂಎಫ್ಗೂ ಕೂಡ ಗುಡ್ ನ್ಯೂಸ್ ಕೊಡುವಂತಹ ಸಾಧ್ಯತೆ ಇದೆ. ಆರ್ಸಿಬಿ ಅಭಿಮಾನಿಗಳಿಗೂ ಕೂಡ ಕೆಎಂಎಫ್ ಗುಡ್ ನ್ಯೂಸ್ ಕೊಡುವಂತಹ ಸಾಧ್ಯತೆ ಇದೆ. ಮುಂಬರುವಂತಹ ಐಪಿಎಲ್ಗೆ ಆರ್ಸಿಬಿ ಸ್ಪಾನ್ಸರ್ ಮಾಡೋದಕ್ಕೆ ಅಂತ ಕೆಎಂಎಫ್ ಚಿಂತನೆ ಮಾಡ್ತಾ ಇದೆ. ಆರ್ಸಿಬಿಗೆ ಸ್ಪಾನ್ಸರ್ ಮಾಡೋದಕ್ಕೆ ಕೆಎಂಎಫ್ ಚಿಂತನೆ ನಡೆಸ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತಮ್ಮ ಬಜೆಟ್ಗೆ ಅನುಗುಣವಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಜೊತೆ ಮಾತುಕತೆ ಕೂಡ ನಡೆಸ್ತಾ ಇದ್ದಾರೆ. ನಮ್ಮ ಬಜೆಟ್ಗೆ ಒಪ್ಪಿಗೆ ಕೊಟ್ಟಿದ್ದೇ ಆದರೆ ನಾವು ಸ್ಪಾನ್ಸರ್ ಮಾಡ್ತೀವಿ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಮಾತನಾಡಿದ್ದಾರೆ. ಹೀಗಾಗಿ ಒಂದೆಡೆ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡೋದಕ್ಕೆ ಅಂತ ಕೆಎಂಎಫ್ ತಯಾರಿ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದೆಡೆ ಆರ್ಸಿಬಿ ಅಭಿಮಾನಿಗಳಿಗೂ ಕೂಡ ಗುಡ್ ನ್ಯೂಸ್ ಕೊಡೋದಕ್ಕೆ ಅಂತ ಕೆಎಂಎಫ್ ಇದೀಗ ತಯಾರಾಗ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಮಾ ನಾಯ್ಕ್ ಮಾತನಾಡಿದ್ದಾರೆ. ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ರು. ಅದರ ಸಂಬಂಧ ನಿನ್ನೆ ನಮಗೆ ಒಂದು ಸಭೆಯನ್ನು ಮಾಡಿದ್ರು. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 15 ಒಕ್ಕೂಟದ ಅಧ್ಯಕ್ಷರುಗಳಿಗೆ ಮತ್ತು MD ಮತ್ತು ನಮ್ಮ ಕಹಾಮದ ಎಲ್ಲ ಡೈರೆಕ್ಟರ್ಗಳು ಮತ್ತು ನಮ್ಮ MD ನಾವು ಮತ್ತು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿಕೊಂಡು ಸಂಕ್ರಾಂತಿ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡ್ತೀವಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಸಂಕ್ರಾಂತಿ ಆದಮೇಲೆ ಒಂದು ದಿನಾಂಕವನ್ನು ಕೊಡ್ತಾರೆ. ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಬಹಳಷ್ಟು ಕಡಿಮೆ ಇದೆ ಅಡ್ವರ್ಟೈಸ್ಮೆಂಟಿಗೆ. ನಮ್ಮ ಬಜೆಟ್ ಕಡಿಮೆ ಇದೆ. ನಮ್ಮ ಬಜೆಟಿಗೆ ಏನಾದರೂ ಸಿಗುತ್ತೆ ಆರ್ಸಿಬಿ ಅಂದರೆ ನಾವು ಸ್ಪಾನ್ಸರ್ ಮಾಡೋಕ್ಕೆ ರೆಡಿ ಇದ್ದೀವಿ. ನಮ್ಮ ಬಜೆಟಿಗೆ ಸಿಕ್ಕರೆ ಈಗ ಮಾತುಕತೆ ಇಲ್ಲ, ಏನು ಮಾತುಕತೆ ಇಲ್ಲ, ಹಂಗೆ ಅನ್ಕೊಂಡಿದ್ದೀವಿ, ಹಂಗೆ ಚಿಂತನೆ ಮಾಡ್ತಾ ಇದ್ದೀವಿ. ಸೊ ನಾವು ಅನ್ಕೊಂಡಿದ್ದೀವಿ ನಮ್ಮ ಬಜೆಟಿಗೆ ಏನಾದರೂ ಸಿಕ್ಕರೆ ಆರ್ಸಿಬಿ ಟೀಮ್ ಖಂಡಿತ ಸ್ಪಾನ್ಸರ್ ಮಾಡ್ತಾರೆ ಕೆಎಂಎಫ್ ವತಿಯಿಂದ. ಸೊ ರೈತರು ಕಷ್ಟದಲ್ಲಿದ್ದಾರೆ. ಒಂದು ಮಿನಿಮಮ್ 5 ರೂಪಾಯಿ ಕೊಡಬೇಕು ಅನ್ನೋದೊಂದು ಬೇಡಿಕೆ.